ನಮಸ್ಕಾರ. ಇವತ್ತಿನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ಹಾಗೇನೆ ನಿಮ್ಮ ಹತ್ರ ಇವತ್ತು ಇಂಟ್ರೆಸ್ಟಿಂಗ್ ಆಗಿರೋ 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ಮಿಲ್ಕಿ ಮಿಸ್ಟ್ ಅಂದ್ರೆ ಒಂದು ಡೈರಿ ಸಾಮ್ರಾಜ್ಯ ಅಲ್ವಾ? ಇದನ್ನ ಕಟ್ಟಿದ್ದು ಹೇಗೆ? ಈಗ IPO ಇದ್ರ ಹಿಂದೆ ತರ್ತಿರೋಂಥ ಕಾರಣ ಆದ್ರೂ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಯಾಕೆ ಇಷ್ಟೊಂದು ಕನ್ಫ್ಯೂಸಿಂಗ್ ಸ್ಟೇಟ್ ಇದೆ? ಸೆಬಿ ತಂದಿರೋ ಆ ಹೊಸ ರೂಲ್ಸ್ ಆದ್ರೂ ಏನು? ಇದರಿಂದ ನಮ್ಗೇನು ಲಾಭ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇವತ್ತು 24th ಜುಲೈ ಥರ್ಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ನೋಡಿ, ನೀವು ನಮ್ಮದ ಡೈಲಿ ಬ್ರೀಫ್ ತರನೇ ಸೌತ್ ಇಂಡಿಯಾದಲ್ಲಿ ವಾಸಿಸ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರ್ಬೇಕು. ಈಗ ನಿಮ್ ಫ್ರಿಡ್ಜ್ ಅನ್ನ ತಗೊಳ್ಳೋಣ. ಬಹುಶಃ ಏನ್ ಮಾಡ್ತೀರಾ, ಮಿಲ್ಕಿ ಮಿಸ್ಟ್ ನ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಇಟ್ಟಿರ್ತೀವಿ ಅಲ್ವಾ? ಈಗ ನಮ್ಮನೆ ಫ್ರಿಡ್ಜ್ ಅಲ್ಲಂತೂ ಯಾವಾಗ್ಲೂ ಆ ಪ್ರಾಡಕ್ಟ್ಸ್ ನ ಇಟ್ಟಿರ್ತೀನಿ. ಅವ್ರೀಗ ಪಬ್ಲಿಕ್ ಆಗೋದಕ್ಕೆ ಹೊರಟಿದ್ದಾರೆ ಅಂತ ಅಂದ್ರೆ 2,000 ಕೋಟಿಯ IPO ನ ತಗೊಂಬಂದ್ ಕೊಡ್ತಿದ್ದಾರೆ. ಇದೇ ಚಾನ್ಸ್ ಅಂತ ನೋಡಿ. ಈಗ ಮಿಲ್ಕಿ ಮಿಸ್ಟ್ ಕಥೆನ ನಾವು ಇವಾಗ ತಿಳ್ಕೊಳ್ತಿರೋದು. ಡೈರಿ ಬಿಸ್ನೆಸ್ಗೆ ಇದು ಬಂದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ನಿಮ್ಮನೆಗೆ ಹಾಲು ಬರೋದಕ್ಕಿಂತ ಮುಂಚೆ ಅದರ ಕತೆ ಏನಾಗುತ್ತೆ ಗೊತ್ತಾ? ಅಂದ್ರೆ ತುಂಬಾ ಸಮಯ ಮತ್ತೆ ಹಣ ತೆಗೆದುಕೊಳ್ಳೋ ಒಂದು ದೊಡ್ಡ ಪ್ರಾಸೆಸ್ ಅಲ್ಲಿ ನಡೆಯುತ್ತೆ. ಈಗ ಭಾರತದಲ್ಲಿ ಹಾಲಿನ ಜರ್ನಿ ಶುರುವಾಗೋದು ರೈತರ ಮನೆಯಿಂದ ಅಲ್ವಾ? ಕೆಲವರ ಹತ್ರ 2 ಹಸುಗಳಿರ್ಬೋದು ಅಥವಾ ಇನ್ನೂ ಜಾಸ್ತಿ ಇರ್ಬೋದು. ಅವಾಗ ಏನ್ ಮಾಡ್ತಾರೆ, ಆ ಹಸುಗಳಿಂದ ಬರುವಂತಹ ಹಾಲುಗಳನ್ನ ಅವರು ಸ್ಟೋರ್ ಮಾಡ್ಬೇಕು, ಬೇರೆಯವ್ರಿಗೆ ಕೊಡ್ಬೇಕು, ಮತ್ತೆ ಅದರಿಂದ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಳ್ತಾರೆ. ಸುಮಾರು ಈ ಒಂದು ಹಾಲ್ನ 65% ಭಾಗ ಏನ್ ಮಾಡ್ತಾರೆ ಅಂದ್ರೆ ಇನ್ಫಾರ್ಮಲ್ ದಾರಿಯಲ್ಲೇ ಹೋಗುತ್ತೆ. ಅಂದ್ರೆ ಈ ಸ್ಥಳೀಯ ಹಾಲು ಮಾರೋರು ಏನ್ ಮಾಡ್ತಾರೆ, ಸಿಹಿ ಅಂಗಡಿಯವರು ಇದನ್ನ ಪರ್ಚೇಸ್ ಮಾಡ್ತಾರೆ. ಉಳಿದ ಹಾಲನ್ನ ಅಮೂಲ್ ತರದ ಒಂದು ಆರ್ಗನೈಸ್ಡ್ ಕೋಆಪರೇಟಿವ್ಸ್ ಮತ್ತೆ ಪ್ರೈವೇಟ್ ಡೈರಿಗಳಿಗೆ ಕಳಿಸ್ತಾರೆ. ಈ ಒಂದು ಸ್ಥಳಕ್ಕೆ ಕಳ್ಸಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಹಾಲಿನ ಕ್ವಾಲಿಟಿಯನ್ನ ಚೆಕ್ ಮಾಡ್ತಾರೆ. ಫ್ಯಾಟ್ ಕಂಟೆಂಟ್ ಎಷ್ಟಿದೆ ಅಂತ ನೋಡಿ ಇದನ್ನೆಲ್ಲ ಆದ್ಮೇಲೆ ದುಡ್ಡು ಕೊಡ್ತಾರೆ. ಸೊ ಸ್ಥಳೀಯ ಹಾಲು ಮಾರೋರನ್ನ ನೀವು ನೋಡಿದಾಗ ಮತ್ತೆ ಅಮೂಲ್ ತರದ ದೊಡ್ಡ ಕಂಪನಿಗಳು ಇಬ್ರು ಕೂಡ ಒಂದೇ ರೈತರಿಂದ ಹಾಲನ್ನ ತಗೊಳ್ಳೋದಕ್ಕೆ ಬಯಸ್ತಾರೆ. ಹಾಗಾಗಿ ರೈತರಿಂದ ಹಾಲನ್ನ ಪರ್ಚೇಸ್ ಮಾಡೋದಕ್ಕೆ ನೋಡಿದಾಗ ಇವ್ರ ಮಧ್ಯೆ ಒಂದು ರೀತಿ ಹರಾಜೆ ನಡೆಯುತ್ತೆ. ರೈತರಿಗೆ ಸಿಗೋ ಬೆಲೆನ ನೀವು ನೋಡಿದಾಗ 3 ವಿಷಯಗಳ ಮೇಲೆ ಇದೆಲ್ಲನೂ ಕೂಡ ಡಿಪೆಂಡ್ ಆಗಿರುತ್ತೆ. ಹಸುಗಳ ಮೇವಿನ ಮೇಲೆ, ಮತ್ತೆ ಈ ಮೇವು ಏನಾದ್ರೂ ಕಾಸ್ಟ್ಲಿ ಆದ್ರೆ ರೈತರಿಗೆ ಹಾಲನ್ನ ನೋಡಿದಾಗ ಅದ್ರ ಬೆಲೆನೂ ಕೂಡ ಜಾಸ್ತಿ ಆಗತ್ತೆ. ಮಳೆಗಾಲ ಅಂದ್ರೆ ಒಳ್ಳೆ ಮಳೆಯಾದ್ರೆ ಹಸುಗಳಿಗೆ ಹುಲ್ಲು ಚೆನ್ನಾಗಿ ಸಿಗತ್ತೆ ಅಲ್ವಾ? ಅವಾಗ ಖರ್ಚು ಕೂಡ ಕಡಿಮೆ ಆಗತ್ತೆ. ಇನ್ನು ದೀಪಾವಳಿಯಂತಹ ಹಬ್ಬಗಳ ಸಮಯದಲ್ಲಿ ನೀವು ನೋಡಿದಾಗ ಹಾಲಿನ ಸಿಹಿ ತಿಂಡಿಗಳಿಗೆ ಬೇಡಿಕೆ ಜಾಸ್ತಿ ಆಗತ್ತೆ ಅಲ್ವಾ? ಆಗ ಬೆಲೆನೂ ಕೂಡ ಗಗನಕ್ಕೇರತ್ತೆ. ಆದ್ರೆ ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ರೈತರಿಗೆ ಸಿಗೋ ಬೆಲೆ ಏರುಪೇರಾದ್ರೂ ನಾವು ಅಂಗಡಿಯಲ್ಲಿ ಕೊಡೋ ಹಾಲಿನ ಬೆಲೆ ಹೆಚ್ಚು ಕಡಿಮೆ ಅಷ್ಟೇ ಇರತ್ತೆ. ಯಾಕೆ ಅಂತಂದ್ರೆ ಹಾಲಿನ ಬೆಲೆ ಏರ್ಸೋದು ಒಂದು ದೊಡ್ಡ ರಾಜಕೀಯದ ವಿಷಯ. ಹಾಲಿನ ಬೆಲೆಯಲ್ಲಿ ನೀವು ನೋಡಿದಾಗ ಸಣ್ಣ ಏರಿಕೆ ಏನಾದ್ರೂ ಆಯ್ತು ಅಂದ್ರೂ ಲಕ್ಷಾಂತರ ಮತದಾರರಿಗೆ ಕೋಪ ಬರುತ್ತೆ. ಇದು ಡೈರಿ ಕಂಪನಿಗಳಿಗೆ ದೊಡ್ಡ ತಲೆನೋವು. ಯಾಕೆ ಅಂತಂದ್ರೆ ಇವರು ಈಗಾಗ್ಲೇ ತುಂಬಾ ಕಡಿಮೆ ಲಾಭಾಂಶದಲ್ಲಿ ಕೆಲಸ ಮಾಡ್ತಿರ್ತಾರೆ. ಯೋಚನೆ ಮಾಡಿ, ರೈತರಿಗೆ ಹೆಚ್ಚು ದುಡ್ಡು ಕೊಡಬೇಕು, ಆದ್ರೆ ಗ್ರಾಹಕರಿಂದ ಹೆಚ್ಚು ಚಾರ್ಜ್ ಮಾಡೋಕ್ಕಾಗಲ್ಲ. ಅವರ ಲಾಭ ಅಂದ್ರೆ ಪ್ರಾಫಿಟ್ ನ ನಾವು ನೋಡಿದಾಗ 2 ಕಡೆಯಿಂದನೂ ಕೂಡ ಕತ್ರಿಲಿ ಸಿಕ್ಕಾಕೊಂಡ ಹಂಗಾಗತ್ತೆ. ಅಂದ್ರೆ ಈ ಒಂದು ತುಂಬಾ ಕಡಿಮೆ ಟ್ರಕ್ ಅನ್ನ ಬಳಸ್ಕೊಂಡು ಹತ್ರದ ಒಂದು ಕೋಲ್ಡ್ ಸ್ಟೋರೇಜ್ ಬಳಸಿ ₹1 ಉಳಿಸೋದು, ಮತ್ತೆ ಹೆಚ್ಚುವರಿ ₹1 ಇರುವಂತಹ ಒಂದು ಮೌಲ್ಯವಾದ ಹಾಲನ್ನ ಮಾರದ್ರಷ್ಟೇ ಅವ್ರಿಗೆ ಅದರಿಂದ ಲಾಭ ಬರುತ್ತೆ. ಸೊ ನಿಖರವಾಗಿ ನಾವು ನೋಡಿದಾಗ ಅಲ್ಲೇ ಮಿಲ್ಕ್ ಕಂಪನಿಗಳು ತಮ್ಮ ಬುದ್ಧಿವಂತಿಕೆಯನ್ನ ತೋರ್ಸೋದು. ಈಗ ನೋಡಿ, ಹಸು ಹಾಲು ಬೇಗನೆ ಕೆಟ್ಟು ಹೋಗುತ್ತೆ ಅಲ್ವಾ? ಅದನ್ನ ಕೇವಲ 3 ಗಂಟೆ ಮಾತ್ರ ಫ್ರಿಡ್ಜ್ ನಿಂದ ನೀವೇನಾದ್ರೂ ಹೊರಗಿಟ್ರಿ ಅಂತಂದ್ರೆ ಅದು ಹುಳಿಯಾಗಿ ಹೋಗುತ್ತೆ ಮತ್ತೆ ಎಸಿಬೇಕು. ಹಾಗಾಗಿ ಕಂಪನಿಗಳು ಏನ್ ಮಾಡುತ್ತೆ, ಹಾಲನ್ನ ಫಾರ್ಮ್ ನಿಂದ ನಿಮ್ಮ ಮನೆಗೆ ತಲುಪೋರ್ಗು ಕೂಡ ಅದನ್ನ ತಣ್ಣಗಾಗಿ ಇಡ್ಲೇಬೇಕಾಗತ್ತೆ. ಇದಕ್ಕೋಸ್ಕರ ಅಮೂಲ್ ತರದ ಕಂಪನಿಗಳು ಒಂದು ತಂಪಾದ ಸಾರಿಗೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಅಂತ ಏನ್ ಹೇಳ್ತೀವಿ, ಆ ಒಂದು ನೆಟ್ವರ್ಕ್ ಅನ್ನು ನಿರ್ಮಿಸಿದೆ. ಇನ್ನು ಹಳ್ಳಿಗಳಲ್ಲಿ ನೀವು ನೋಡಿದಾಗ ಕೂಲಿಂಗ್ ಸೆಂಟರ್ಸ್ ಇದ್ದೇ ಇರುತ್ತೆ. ಅಲ್ಲಿ ರೈತರು ಬೇಗನೆ ತಮ್ಮ ಹಾಲನ್ನ ತಣ್ಣಗೆ ಮಾಡಬಹುದು. ಅಲ್ಲಿಂದ ಅಂದ್ರೆ ಮೂವಿಂಗ್ ಫ್ರಿಡ್ಜ್ ತರದ ಕೆಲಸ ಮಾಡೋ ಒಂದು ರೆಫ್ರಿಜರೇಟರ್ ಟ್ರಕ್ಸ್ ಮೂಲಕ ಹಾಲನ್ನ ಸಾಗಿಸಲಾಗತ್ತೆ. ಮಿಲ್ಕಿ ಮಿಸ್ಟ್ ಖರ್ಚು ಕಡಿಮೆ ಮಾಡೋದಕ್ಕೆ ಇಲ್ಲೊಂದು ಸ್ಮಾರ್ಟ್ ದಾರಿಯನ್ನ ಹುಡ್ಕೊಂಡಿದೆ ನೋಡಿ. ಹೋಗ್ಬೇಕಾದ್ರೆ ರೆಡಿಯಾದ ಪ್ರಾಡಕ್ಟ್ಸ್ ಗಳನ್ನ ತಗೊಂಡು ಹೋಗೋದು, ಬರ್ಬೇಕಾದ್ರೆ ಹಾಲನ್ನ ತರೋದು. ಇದರಿಂದ ಏನಾಗತ್ತೆ, ಟ್ರಕ್ ಖಾಲಿ ಓಡಾಡೋದು ಕೂಡ ತಪ್ಪತ್ತೆ. ಅಂದ್ರೆ ಖರ್ಚು ಕಡಿಮೆ ಆಗತ್ತೆ ಅಂತ. ಇದರಿಂದ ಉಳಿದ ಹಣದಲ್ಲಿ ಅವರು ರೈತರಿಗೆ ಒಂದು ಉತ್ತಮ ಬೆಲೆ ಕೊಡಲು ಕೂಡ ಸಾಧ್ಯ ಆಗತ್ತೆ.
ಸಂಸ್ಕರಣೆ ಅಂದ್ರೆ ಪ್ರಾಸೆಸಿಂಗ್ ಅಂತ ಹೇಳ್ತೀವಿ. ಹಾಳಾಗದ್ ಏನಿರುತ್ತೆ ಅಲ್ವಾ, ಅದರ ಒಂದು ಬಾಳಿಕೆಯನ್ನ ಮತ್ತೆ ಲಾಭಾಂಶವಾಗಿ ಅದನ್ನ ಪರಿವರ್ತಿಸೋದು. ರೈತರಿಂದ ಹಾಲು ಫ್ಯಾಕ್ಟರಿಗೆ ಬಂದಾದ್ಮೇಲೆ ಅದಕ್ಕೆ ಬೇಸಿಕಲಿ 3 ಮುಖ್ಯವಾದ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ. ಮೊದಲನೇದು ಪಾಶ್ಚರೈಸೇಷನ್, ಅಂದ್ರೆ ರೋಗಾಣುಗಳು ಏನೆಲ್ಲ ಇರುತ್ತೆ ಗೊತ್ತಾ, ಅದನ್ನ ಕೊಲ್ಲಬೇಕು ಅಂತ ಬಿಸಿ ಮಾಡೋದು. ಎರಡನೇದು ಸೆಂಟ್ರಿಫ್ಯೂಜಿಂಗ್, ಅಂದ್ರೆ ಹಾಲಿನಿಂದ ಕೆನೆಯನ್ನ ಬೇರ್ಪಡಿಸಬೇಕು ಅಂತ ವೇಗವಾಗಿ ತಿರುಗಿಸೋದು. ಮೂರನೇದು ಸ್ಟ್ಯಾಂಡರ್ಡೈಸೇಷನ್, ಎಲ್ಲವನ್ನ ಮತ್ತೆ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡೋದು. ಯಾಕೆ ಇದೆಲ್ಲ ಮಾಡ್ತಾರೆ? ನೀವಿವತ್ತು ಅದನ್ನ ಪರ್ಚೇಸ್ ಮಾಡ್ಕೊಂಡ್ರು, ನಾಳೆ ಪರ್ಚೇಸ್ ಮಾಡಿದ್ರು ಪ್ರಾಡಕ್ಟ್ ನ ರುಚಿ ಒಂದೇ ರೀತಿ ಇರಬೇಕು ಅಂತ. ಈ ಒಂದು ಸಂಸ್ಕರಿಸಿದ ಒಂದು ಹಾಲಿನ ಒಂದು ಭಾಗವನ್ನ ನೀವು ನೋಡಿದಾಗ ಸಾಮಾನ್ಯ ಹಾಲಿನ ಒಂದು ಪೌಚ್ ಆಗಿ ಪ್ಯಾಕ್ಟ್ ಆಗಿರುತ್ತೆ. ಇನ್ನೊಂದು ಭಾಗ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಆಗಿ ಬದಲಾಗತ್ತೆ. ಅಂದ್ರೆ ಬೆಣ್ಣೆ, ಮೊಸರು, ಪನ್ನೀರ್ ಮತ್ತೆ ವೇ ಪ್ರೋಟೀನ್ ಪೌಡರ್, ಹಾಗೆ ಡೆಸರ್ಟ್ಸ್ ತರದ ಒಂದು ಫ್ಯಾನ್ಸಿಯರ್ ಪ್ರಾಡಕ್ಟ್ಸ್. ಇನ್ನು ಚೀಸ್ ಮತ್ತೆ ಪನ್ನೀರ್ಗೆ ಹೆಚ್ಚು ಮಷಿನ್ಸ್ ಮತ್ತೆ ಹಣ ಬೇಕಾದ್ರೂ ಅವು ಹೆಚ್ಚು ಲಾಭವನ್ನ ತಂದ್ಕೊಡತ್ತೆ ಅಲ್ವಾ. 1 ಲೀಟರ್ ಹಾಲಿಂದ ₹1 ಲಾಭ ಬಂದ್ರೆ ಅದೇ 1 ಲೀಟರ್ ಹಾಲನ್ನ ಚೀಸ್ ಆಗಿ ಬದಲಾಯಿಸಿದಾಗ ₹3 ಲಾಭ ಬರುತ್ತೆ. ಮತ್ತೆ ಮಿಲ್ಕಿ ಮಿಸ್ಟ್ ಅತಿ ಹೆಚ್ಚು ಈ ಒಂದು ಡೀಲ್ ಮಾಡೋದೇ ಈ ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳಿಂದ. ಮಿಲ್ಕಿ ಮಿಸ್ಟ್ ನ ನೀವು ನೋಡಿದಾಗ ಸುಮಾರು 30 ವರ್ಷಗಳ ಹಿಂದೆ ತಮಿಳುನಾಡಲ್ಲಿ ಶುರುವಾಯಿತು. ಬೇರೆ ಡೈರಿಗಳ ಹಾಗೆ ಕೇವಲ ಹಾಲು ಮಾರೋ ಬದಲು ಅವರು ಪನೀರ್, ಚೀಸ್, ಮೊಸರುಗಳಂತಹ ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳ ಮೇಲೆ ಫೋಕಸ್ ಮಾಡಿದ್ರು. ಅವೇ ಅವರ ಮುಖ್ಯ ಹಣನ ಮಾಡುವಂತಹ ಮೂಲ ಅಂತ ಗೊತ್ತಾಗುತ್ತೆ. ಇವತ್ತು ಮಿಲ್ಕಿ ಮಿಸ್ಟ್ ಪ್ರತಿ ವರ್ಷಕ್ಕೆ 30 ಕೋಟಿ ಲೀಟರ್ಗಿಂತ ಹೆಚ್ಚು ಹಾಲನ್ನ ಪರ್ಚೇಸ್ ಮಾಡುತ್ತೆ. ಅದರ ಹೆಚ್ಚಿನ ಭಾಗ ನೀವು ನೋಡಿದಾಗ ನೇರವಾಗಿ ರೈತರಿಂದಾನೇ ಬರೋದು. ನೋಡಿ, ಇವರ ಹೆಚ್ಚಿನ ಪ್ರೆಸೆನ್ಸ್ ಅನ್ನ ನೀವು ನೋಡಿದಾಗ ದಕ್ಷಿಣ ಭಾರತ, ಸೌತ್ ಇಂಡಿಯಾದಲ್ಲಿ ಇದೆ. ನೋಡಿ, ಇಲ್ಲೇನಾಗತ್ತೆ ಗೊತ್ತಾ, ಡೈರೆಕ್ಟ್ ಆಗಿ ರೈತರಿಂದಲೇ ಹಾಲನ್ನ ಕೊಳ್ಳೋದ್ರಿಂದ ಹಾಲಿನ ಕ್ವಾಲಿಟಿ ಹೇಗಿದೆ, ಎಷ್ಟು ಫ್ರೆಶ್ ಆಗಿದೆ ಮತ್ತೆ ಎಷ್ಟು ಕೆನೆ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಉತ್ತಮ ಗುಣಮಟ್ಟದ ಹಾಲಿನಿಂದ ನಾವು ನೋಡಿದಾಗ ಅವರ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ಗೆ ಹೆಚ್ಚಿನ ಬೆಲೆ ಸಿಗತ್ತೆ. ಮಿಲ್ಕಿ ಮಿಸ್ಟ್ ನ ಬೆಳವಣಿಗೆಯ ಒಂದು ವೇಗ ನೋಡಿ. 2023ರಲ್ಲಿ ಅವರ ಮಾರಾಟ 1390 ಕ್ರೋರ್ಸ್ ಇತ್ತು. ಇನ್ನು 2024ರಲ್ಲಿ ಅದು 1820 ಕ್ರೋರ್ಸ್ಗೆ ಜಂಪ್ ಆಗಿದೆ. 2025ಕ್ಕೆ 2350 ಕ್ರೋರ್ಸ್ಗೆ ತಲುಪಿದೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ, 2023ರಲ್ಲಿ 27.2 ಕ್ರೋರ್ಸ್ ಇದ್ದ ಲಾಭ 2024ರಲ್ಲಿ 19.4 ಕ್ರೋರ್ಸ್ಗೆ ಇಳಿದಿದ್ಯಾಕೆ? ಇಲ್ಲೇ ನೋಡಿ ಒಂದು ವಿಷಯ ಗೊತ್ತಾಗೋದು. ಅಂದ್ರೆ 2025ರಲ್ಲಿ ಅದು ಮತ್ತೆ ಜಾಸ್ತಿ ಪುಟದೆದ್ದಿದೆ ಅಂತ ಗೊತ್ತಾಗತ್ತೆ. ಅಂದ್ರೆ 46.1 ಕ್ರೋರ್ಸ್ಗೆ ಏರಿಕೆ ಆಗಿದೆ ಅಂತ. FY24ರಲ್ಲಿ ನಾವು ನೋಡಿದಾಗ ಲಾಭ ಕಡಿಮೆ ಆಗಿದ್ದಕ್ಕೆ ಕಾರಣ ಇದೆ. ಅಂದ್ರೆ ಅವರ ಚೀಸ್ ಮಾಡೋ ಮಷಿನ್ಸ್ ಗಳ ಮೌಲ್ಯವನ್ನ ನಾವು ನೋಡಿದಾಗ 30% ಅಷ್ಟು ಕುಸಿದೋಯ್ತಂತೆ. ಹಾಗೇನೆ ಆ ಮಷಿನ್ಸ್ ನ ಪರ್ಚೇಸ್ ಮಾಡಕ್ಕೆ ತಗೊಂಡಿದ್ದಂತಹ ಸಾಲ 25% ನಷ್ಟು ಹೆಚ್ಚಿರೋದು. ಆಶ್ಚರ್ಯ ಅಂತಂದ್ರೆ ಮಿಲ್ಕಿ ಮಿಸ್ಟ್ ಹತ್ರ ಇರೋದು ಕೇವಲ 2 ಫ್ಯಾಕ್ಟರಿಗಳಷ್ಟೇ. ಒಂದು ತಮಿಳುನಾಡುವಿನ ಪೆರುಂದುರೈನಲ್ಲಿ, ಇನ್ನೊಂದು ನಮ್ಮ ಬೆಂಗಳೂರಿನಲ್ಲಿ. ನೋಡಿ, ಪೆರುಂದುರೈನ ನೀವು ನೋಡಿದಾಗ ಈ ಪ್ಲಾಂಟ್ ನಲ್ಲಿ ಅವರ ಪನೀರ್ ಮಾಡುವಂತಹ ಮಷಿನ್ಸ್ ಗಳು ತಮ್ಮ ಒಂದು ಫುಲ್ ಕೆಪಾಸಿಟಿಗಿಂತ ಜಾಸ್ತಿ ಇದೆ. ಅಂದ್ರೆ 110 ಸಾಮರ್ಥ್ಯದಲ್ಲಿ ಕೆಲಸ ಮಾಡತ್ತೆ. ಸದ್ಯಕ್ಕೆ ಇದರಿಂದ ಖರ್ಚು ಕಡಿಮೆ ಆದ್ರೂ ಇದನ್ನ ನಿಜವಾಗ್ಲೂ ನಾವು ನೋಡ್ಬೇಕಾದ್ರೆ ತಲೆ ಬಿಸಿ ಮಾಡುವಂತ ವಿಷಯ. ಯಾಕೊತ್ತಾ, ಮಷಿನ್ಸ್ ಗಳು ಇಷ್ಟನ್ನ ಓಡಿಸಿದ್ರೆ ಅವು ಬೇಗ ಕೆಟ್ಟು ಹೋಗ್ಬೋದು, ಕ್ವಾಲಿಟಿ ಮೇಲೆ ಪರಿಣಾಮ ಬೀರ್ಬೋದು, ಮತ್ತೆ ಏನಾದ್ರೂ ಕೆಟ್ಟು ಹೋದ್ರೆ ಬ್ಯಾಕಪ್ಗೆ ಏನು ಇರೋದಿಲ್ಲ. IPO ನಿಂದ ಬರೋ ಹಣವನ್ನ 4 ಮುಖ್ಯ ವಿಷಯಗಳಾಗಿ ಬಳಸಲಾಗತ್ತೆ. ತಮ್ಮ ಸಾಲದ ಒಂದು ದೊಡ್ಡ ಭಾಗವನ್ನ ತೀರ್ಸೋದು, ಮತ್ತೆ ಹೊಸ ಪ್ರೊಡಕ್ಷನ್ ಏನಿದೆ ಅಲ್ವಾ ಅದನ್ನ ಲೈನ್ಸ್ ನ ಶುರು ಮಾಡ್ಕೊಂಡು ಹಳೆ ಎಕ್ವಿಪ್ಮೆಂಟ್ಸ್ ನ ಅಪ್ಗ್ರೇಡ್ ಮಾಡೋದು. ಮತ್ತೆ ಈ ಸ್ಮಾಲ್ ಸ್ಟೋರ್ಸ್ ಅಂತ ಹೇಳ್ತೀವಿ ಗೊತ್ತಾ, ಕಿರಾಣಿ ಅಂಗಡಿಗಳಲ್ಲಿ ಇಡೋದಕ್ಕೆ ಸಾವಿರಾರು ಬ್ರಾಂಡೆಡ್ ಗ್ಲಾಸ್ ಡೋರ್ ಫ್ರಿಡ್ಜ್ ಅನ್ನ ಕೊಳ್ಳೋದು. ಇನ್ನು ದಿನನಿತ್ಯದ ಖರ್ಚುಗಳಿಗಾಗಿ ಸ್ವಲ್ಪ ಹಣವನ್ನ ಇಟ್ಕೊಳ್ಳೋದು. ಅವರ ಒಂದು ವಿಸ್ತರಣಾ ಎಕ್ಸ್ಪ್ಯಾಂಡ್ ಯೋಜನೆಗಳಲ್ಲಿ ನಾವು ನೋಡಿದಾಗ 3 ದೊಡ್ಡ ಪ್ಲಾನ್ಸ್ ಇದೆ. ಮೊದಲನೇದು ವೇ ಪ್ರೋಟೀನ್ ಮತ್ತೆ ಲ್ಯಾಕ್ಟೋಸ್. ಇವ್ರದಂತೂ ಒಂದು ತುಂಬಾನೇ ಕ್ಲೆವರ್ ಐಡಿಯಾ ಬಿಡಿ. ಪನ್ನೀರ್ ಮಾಡಿದಾಗ ಉಳಿಯೋ ವೇಸ್ಟ್ ನೀರನ್ನ ವೇ ಅಂದ್ರೆ ಎಸೆಯೋ ಬದಲು ಏನ್ ಮಾಡ್ತಾರೆ, ಅದರಿಂದ ತುಂಬಾ ದುಬಾರಿಯಾದ ವೇ ಪ್ರೋಟೀನ್ ಪೌಡರ್ ಅನ್ನ ಮಾಡ್ತಾರೆ. ಎರಡನೇದು ಒಂದು ಸೂಪರ್ ಫಾಸ್ಟ್ ಮೊಸರು ಪ್ರೊಡಕ್ಷನ್ ಲೈನ್. ಇದು ಪ್ರತಿ ಸೆಕೆಂಡಿಗೆ 6 ಕಪ್ಗಳನ್ನ ತುಂಬಿಸಬಲ್ಲದು. ಮೂರನೇದು ಬರ್ಗರ್ಸ್ ಮತ್ತೆ ಚೀಸ್ಗೆ ಬಳಸೋ ಪ್ರಾಸೆಸ್ ಚೀಸ್. ಇದು ಹೆಚ್ಚು ಲಾಭವನ್ನ ತರೋ ಒಂದು ಫೆಟಾ ಗೌಡಾ ತರದ ಒಂದು ಪ್ರೀಮಿಯಂ ಚೀಸ್ ಅನ್ನ ಮಾಡೋದು. ಆದ್ರೆ ರಿಸ್ಕ್ ಗಳಂತೂ ಬೇಕಾದಷ್ಟಿದೆ ಬಿಡಿ. ಮೊದಲನೇ ಮತ್ತೆ ಅತಿ ದೊಡ್ಡ ರಿಸ್ಕ್ ಅಂತಂದ್ರೆ ಇಲ್ಲಿ ಅಂದ್ರೆ ಹಾಲಿಗೆ ಕೇವಲ ಒಂದೇ ರಾಜ್ಯದ ಮೇಲೆ ಅಂದ್ರೆ ತಮಿಳುನಾಡುವಿನ ಮೇಲೆ ಹೆಚ್ಚು ಕಡಿಮೆ ಪೂರ್ತಿಯಾಗಿ 98% ಡಿಪೆಂಡ್ ಆಗಿದ್ದಾರೆ. ನಾಳೆ ಆ ರಾಜ್ಯದಲ್ಲಿ ಪ್ರವಾಹ ಬಂತು ಅಂತ ಅನ್ಕೊಳ್ಳಿ, ಅಥವಾ ಟ್ರಕ್ ಡ್ರೈವರ್ಸ್ ಏನಾದ್ರೂ ಕೂಡ ಸ್ಟ್ರೈಕ್ ಮಾಡಿದ್ರೆ ಅವರ ಬಿಸ್ನೆಸ್ ಒಂದೇ ರಾತ್ರಿಯಲ್ಲಿ ನಿಂತೋಗತ್ತೆ.
ಇನ್ನು ಎರಡನೇ ರಿಸ್ಕ್ ಕ್ವಾಲಿಟಿ ಕಂಟ್ರೋಲ್. 2023ರಲ್ಲಿ ನೀವು ನೋಡಿದಾಗ 99% ಹಾಲನ್ನ ನೇರವಾಗಿ ರೈತರಿಂದಲೇ ಕೊಳ್ತಾ ಇದ್ರು. ಆದ್ರೆ ಈಗ 15% ಹಾಲನ್ನ ಮಿಡಲ್ ಮ್ಯಾನ್ ಇಂದ ಪರ್ಚೇಸ್ ಮಾಡ್ತಿದ್ದಾರೆ. ಹಾಗಾದ್ರೆ ಹೀಗ್ ಮಾಡಿದ್ ಯಾಕೆ? ಇಲ್ಲಿ ಗೊತ್ತಾಗೋದೇನ್ ಗೊತ್ತಾ, ಅವರ ಬಿಸ್ನೆಸ್ ಬೆಳೆದ ರೀತಿ, ಅವ್ರಿಗೆ ಬೇಕಾದಷ್ಟ ಹಾಲನ್ನ ಸಪ್ಲೈ ಮಾಡೋದಕ್ಕೆ ಸಾಕಷ್ಟು ರೈತರು ಸಿಗ್ತಿರ್ಲಿಲ್ಲ. ಆದ್ರೆ ಈ ಮಧ್ಯವರ್ತಿಗಳಂತ ಏನ್ ಹೇಳ್ತೀವಿ ಗೊತ್ತಾ, ಇವರಿಂದ ಹಾಲನ್ನ ಪರ್ಚೇಸ್ ಮಾಡಿದಾಗ ಹಾಲಿನ ಗುಣಮಟ್ಟದ ಮೇಲೆ ಕಂಟ್ರೋಲ್ ಇಡೋದು ಕಷ್ಟ. ಅಂದ್ರೆ ಅವರ ಬಿಸ್ನೆಸ್ ನ ರಿಸ್ಕ್ ಜಾಸ್ತಿ ಮಾಡತ್ತೆ, ಖರ್ಚನ್ನು ಕೂಡ ಹೆಚ್ಚಿಸತ್ತೆ. ಮೂರನೇ ರಿಸ್ಕ್ ಪ್ರೊಡಕ್ಷನ್. ಅವರ ಹೆಚ್ಚಿನ ಉತ್ಪಾದನೆ ನಡೆಯೋದು ಒಂದೇ ಪ್ಲಾಂಟ್ ನಲ್ಲಿ. ಆ ಫ್ಯಾಕ್ಟರಿಗೆ ಬೆಂಕಿ ಆಯ್ತು ಅಥವಾ ಪ್ರವಾಹ ಬಂತು ಇಲ್ಲ ಭೂಕಂಪದಿಂದ ಯಾವುದೇ ದೊಡ್ಡ ಹಾನಿ ಆದ್ರೆ ಅವ್ರ ಹತ್ರ ಇನ್ನೊಂದು ಬ್ಯಾಕಪ್ ಪ್ಲಾನೇ ಇಲ್ಲ. ಕೊನೆಯದಾಗಿ ಡಿಸ್ಟ್ರಿಬ್ಯೂಷನ್ ರಿಸ್ಕ್. ಇಲ್ಲಿ ನೋಡಿ, ಮಿಲ್ಕಿ ಮಿಸ್ಟ್ ನ ನಾವು ನೋಡಿದಾಗ ನೇರವಾಗಿ ಅಂಗಡಿಗಳಿಗೆ ಸರಕನ್ನ ತಲುಪಿಸೋದಕ್ಕಾಗೋದೇ ಇಲ್ಲ. ಅವರು ಡಿಸ್ಟ್ರಿಬ್ಯೂಟರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದ್ರೆ ಈ ಡಿಸ್ಟ್ರಿಬ್ಯೂಟರ್ಸ್ ಮಿಲ್ಕಿ ಮಿಸ್ಟ್ಗೆ ಲಾಯಲ್ ಆಗಿಲ್ಲ. ಒಂದು ವೇಳೆ ಅಮೂಲ್ ಅಥವಾ ಹೆರಿಟೇಜ್ ನ ಅಂತ ಅನ್ಕೊಳ್ಳಿ, ಇವ್ರಿಗಿಂತ ಜಾಸ್ತಿ ಲಾಭ ಕೊಡ್ತೀವಿ ಅಂತ ಏನಾದ್ರೂ ಆಫರ್ ಮಾಡಿದ್ರೆ ಅವ್ರ ತಕ್ಷಣ ಅವ್ರ ಕಡೆಗೆ ಹೊರಟೋಗ್ಬಿಡ್ತಾರೆ. ಆಗ ಮಿಲ್ಕಿ ಮಿಸ್ಟ್ ಎಲ್ಲವನ್ನು ಮೊದಲಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಕಟ್ಟಬೇಕಾಗತ್ತೆ. ಈ ಎಲ್ಲಾ ಅಪಾಯಗಳನ್ನ ಮತ್ತೆ ಚಾಲೆಂಜಸ್ ಗಳನ್ನ ಮೀರ್ಕೊಂಡು ಮಿಲ್ಕಿ ಮಿಸ್ಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಸ್ಟ್ರಾಂಗ್ ಆಗಿ ನೆಲೆನ ಕಂಡುಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳ ಒಂದು ಗೊಂದಲಕ್ಕೆ ಸೆಬಿ ಯಾವ ರೀತಿ ಒಂದು ಫುಲ್ ಸ್ಟಾಪ್ ಆಗ್ತಿದೆ ಅಂತ ನೋಡೋಣ. 2017ರಲ್ಲಿ ನೀವು ನೋಡಿದಾಗ ಸೆಬಿ ಮ್ಯೂಚುವಲ್ ಫಂಡ್ ಉದ್ಯಮದಲ್ಲಿದ್ದ ಒಂದು ದೊಡ್ಡ ಗೊಂದಲಕ್ಕೆ ಒಂದು ಕಡಿವಾಣ ಹಾಕೋದಕ್ಕೆ ಟ್ರೈ ಮಾಡ್ತು. ಅದಕ್ಕೂ ಮುಂಚೆ ಫಂಡ್ ಹೌಸ್ ಗಳನ್ನ ನೀವು ನೋಡಿದಾಗ ಹೆಚ್ಚು ಕಡಿಮೆ ಒಂದೇ ತರದ ಹಲವು ಒಂದು ಸ್ಕೀಮ್ಸ್ ಅನ್ನ ಲಾಂಚ್ ಮಾಡಿದ್ವು. XYZ ಸೇವಿಂಗ್ಸ್ ಪ್ಲಸ್ಗೂ ನೀವು ನೋಡಿದಾಗ XYZ ಇನ್ಕಮ್ ಸೇವರ್ಸ್ಗೂ ಏನ್ ವ್ಯತ್ಯಾಸ ಅಂತ ಇನ್ವೆಸ್ಟರ್ಸ್ಗೆ ಯಾವಾಗಲೂ ಕೂಡ ತಲೆಬಿಸಿ ಆಗ್ತಿತ್ತು. ಆದ್ರೆ ಅಕ್ಟೋಬರ್ 2017ರಲ್ಲಿ ನೀವು ನೋಡಿದಾಗ ಸೆಬಿ ಒಂದು ಹೊಸ ಫ್ರೇಮ್ ವರ್ಕ್ ಅನ್ನ ತಗೊಂಡ್ಬಂದ್ಕೊಡ್ತು. ಸೆಬಿ ತಂದ ಹೊಸ ರೂಲ್ ಏನ್ ಗೊತ್ತಾ, ಪ್ರತಿ ಕ್ಯಾಟಗರಿಯಲ್ಲಿ ಒಂದೇ ಸ್ಕೀಮ್ ಇರಬೇಕು. ಇದರಿಂದ ಜನರಿಗೆ ಬೇರೆ ಬೇರೆ ಫಂಡ್ಸ್ ಗಳನ್ನ ಒಂದಕ್ಕೊಂದು ಹೋಲಿಸಿ ಅಂದ್ರೆ ನೋಡೋದಕ್ಕೆ ಸುಲಭ ಆಯ್ತು ಕೂಡ. ಕಾಲ ಬದಲಾದ ಹಾಗೆ 2020ರಲ್ಲಿ ಅಂದ್ರೆ ಸೆಬಿ ಇನ್ನೂ ಕೆಲವು ಬದಲಾವಣೆಗಳನ್ನ ತಗೊಂಡ್ಬಂದ್ಕೊಡ್ತು. ಅಂದ್ರೆ ಫ್ಲೆಕ್ಸಿ ಕ್ಯಾಪ್ ಈ ಒಂದು ಫಂಡ್ಸ್ ತರದ ಹೊಸ ಕ್ಯಾಟಗರೀಸ್ ಕೂಡ ಬಂದಿದೆ ಅಲ್ವಾ. ಒಟ್ನಲ್ಲಿ ನಾವು ನೋಡಿದಾಗ ಸೆಬಿಯ ಗುರಿ ಒಂದೇ ಆಗಿದ್ದು, ಫಂಡ್ ಕ್ಯಾಟಗರೀಸ್ಗಳು ಅರ್ಥಪೂರ್ಣವಾಗಿ ಹೆಸರಿಗೆ ತಕ್ಕ ಹಾಗೆ ಇರಬೇಕು, ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಬಾರ್ದು ಅಂತ. ಇನ್ನು 2025ಕ್ಕೆ ಬಂದ್ರೆ ಈಗ ಸೆಬಿ ಕೆಲವು ಹೊಸ ಪ್ರಪೋಸಲ್ಸ್ ಅನ್ನ ಮುಂದಿಟ್ಟಿದೆ. ಇವಿನ್ನೂ ಕೂಡ ಫೈನಲ್ ಆಗಿಲ್ಲ. ಸೆಬಿ ಹೇಳ್ತಿರೋದು ಏನು ಅಂತಂದ್ರೆ ಜನರ ಅಭಿಪ್ರಾಯವನ್ನು ಕೇಳ್ತಿದೆ. ಮುಂದೆ ನೀವೇನಾದ್ರೂ ಕೂಡ ಇನ್ವೆಸ್ಟ್ ಮಾಡ್ತೀರಿ ಅಂತ ಅನ್ಕೊಳ್ಳಿ, ಯಾವುದನ್ನ ನೀವು ಬದಲಾಯಿಸಬಹುದು. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ. ಅಂದ್ರೆ ನಾವು ಕಂಡುಕೊಂಡಂತಹ ದೊಡ್ಡ ವಿಷಯಗಳು ಇಲ್ಲಿದೆ ನೋಡಿ. ಮೊದಲನೇದು ನಕಲು ಮತ್ತೆ ವ್ಯತ್ಯಾಸ, ಅಂದ್ರೆ ಆರ್ಟಿಫಿಷಿಯಲ್ ಮತ್ತೆ ಡಿಫ್ರೆನ್ಸಸ್ ಯಾವ ರೀತಿ ಇರುತ್ತೆ ಅಂತ. 2017ರಲ್ಲಿ ನೀವು ನೋಡಿದಾಗ ಸೆಬಿ ತಂದಿದ್ದ ಒಂದು ಕ್ಯಾಟಗರಿಗೆ ಒಂದೇ ಫಂಡ್ ಅನ್ನೋ ಒಂದು ರೂಲ್ ಅನ್ನ ಕೊಟ್ಟಿದ್ರು. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಬಿಡಿ. ಅಂದ್ರೆ ತುಂಬಾ ದೊಡ್ಡದಾಗಿ ಬೆಳೆದಿರೋ ಕೆಲವು ಫಂಡ್ಗಳಿಗೆ ಅದೇ ಐಡಿಯಾ ಇನ್ನೊಂದು ವರ್ಷನ್ ಅನ್ನ ತಗೊಂಬರೋದಕ್ಕೆ ಅವಕಾಶ ಕೊಡಬಹುದು. ಆದ್ರೆ ಇದೇನು ಎಲ್ರಿಗೆ ಸಿಗುವಂತಹ ಲೈಸೆನ್ಸ್ ಅನ್ನ ಕೊಟ್ಟಿಲ್ಲ. ಕೆಲವು ಕಂಡೀಷನ್ಸ್ ಇದೆ. ಒಂದು ಫಂಡ್ ಏನಾದ್ರು ತನ್ನ ಒರಿಜಿನಲ್ ಸ್ಕೀಮ್ ನ ನೋಡಿದಾಗ ಕನಿಷ್ಠ 5 ವರ್ಷ ಹಳೆದಾಗಿದ್ರೆ, ಮತ್ತೆ 50,000 ಕೋಟಿಗಿಂತ ಹೆಚ್ಚು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನ ಹೊಂದಿದ್ರೆ, ಮತ್ತೆ ಹೊಸ ಸ್ಕೀಮ್ಸ್ ಅನ್ನು ಕೂಡ ತಗೋಬರ್ಬಹುದು. ಹೊಸ ಸ್ಕೀಮ್ಸ್ ನ ನೀವು ನೋಡಿದಾಗ ಹಳೆಯದ್ರ ಅಂದ್ರೆ ಈ ತರನೇ ಇರಬೇಕು ಅಂತ. ಹೆಸರು ಕೂಡ XYZ ಸೀರೀಸ್ ಫಸ್ಟ್ ಮತ್ತೆ XYZ ಸೀರೀಸ್ ಸೆಕೆಂಡ್ ತರನು ಕೂಡ ಇರಲೇಬೇಕು. ಹೊಸ ಫಂಡ್ಸ್ ನ ಶುಲ್ಕ ಹಳೆ ಫಂಡ್ಸ್ ಲಾಂಚ್ ಆದಾಗ ಇದ್ದಕ್ಕಿದ್ದ ಹಾಗೆ ಹೆಚ್ಚಿರಬಾರ್ದು. ಒಂದ್ ರೀತಿಯಲ್ಲಿ ನಾವು ನೋಡಿದಾಗ ಹೊಸ ಸ್ಕೀಮ್ ಬಂದಾಗ ಹಳೆ ಸ್ಕೀಮ್ಸ್ಗೆ ಹೊಸ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ನಿಲ್ಲಿಸಬೇಕಾಗತ್ತೆ. ಆದ್ರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಹೊಸ ಸ್ಕೀಮ್ ಹಳೇದ್ರ ತರನೇ ಇರಬೇಕು ಅಂದ್ರೆ ಅದರಿಂದ ಆಗೋ ಪ್ರಯೋಜನಗಳಾದ್ರೂ ಏನು? ಈಗ AMC ಗಳನ್ನ ನೋಡಿ, ಅದೇ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದಾದ್ರೆ ಹಳೆ ಸ್ಕೀಮ್ ನಲ್ಲಿ ಯಾಕೆ ಮುಂದುವರಿಸಬಾರ್ದು? ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋಕೆ ನಾವು ಬಹುಶಃ ಫೈನಲ್ ಈ ಒಂದು ಸರ್ಕ್ಯುಲರ್ ಅಂತ ಹೇಳ್ತೀವಿ ಗೊತ್ತಾ, ಅದ್ರ ಬರೋವರೆಗೂ ಕೂಡ ಕಾಯ್ಬೇಕಾಗತ್ತೆ. ಈ ಮಧ್ಯೆ ಸೆಬಿ ಒಂದೇ ತರದ ಫಂಡ್ ಗಳ ಅಂದ್ರೆ ಡ್ಯೂಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಹೊಸ ದಾರಿಯನ್ನ ಕಂಡುಕೊಂಡಿದೆ. ಈ ಸೆಕ್ಟ್ರೋಲ್ ಅಥವಾ ಥೆಮೆಟಿಕ್ ಫಂಡ್ಸ್ ಅಂತ ಏನ್ ಹೇಳ್ತೀವಿ, ಅದು ಒಂದೇ ತರ ಕಾಣಿಸ್ತಂತೆ ನೋಡ್ಕೊಳ್ಳೋದು. ಈಗ ಸೆಕ್ಟ್ರೋಲ್ ಫಂಡ್ಸ್ ಗಳನ್ನ ನೀವು ನೋಡಿದಾಗ ಬ್ಯಾಂಕಿಂಗ್ ಅಥವಾ ಟೆಕ್ನಾಲಜಿ ತರ ಒಂದೇ ಸೆಕ್ಟರ್ ಮೇಲೆ ಫೋಕಸ್ ಮಾಡುತ್ತೆ. ಇನ್ನು ಥೆಮೆಟಿಕ್ ಫಂಡ್ಸ್ ನ ನೀವು ನೋಡಿದಾಗ ಗ್ರೀನ್ ಮೊಬಿಲಿಟಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಿ ಅದ್ರ ತರ ವಿಶಾಲವಾದ ಥೀಮ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಆದ್ರೆ ಇದನ್ನ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ
ಇವುಗಳಲ್ಲಿ ಹೆಚ್ಚು ಕಡಿಮೆ ಒಂದೇ ತರದ ಸ್ಟಾಕ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್, ಒಂದೇ AMCಯ PSU ಈಕ್ವಿಟಿ ಫಂಡ್ ಮತ್ತೆ ಇನ್ಫ್ರಾ ಫಂಡ್ ನ ನೀವು ನೋಡಿದಾಗ ಎರಡರಲ್ಲೂ ಕೂಡ ಹೆಚ್ಚಾಗಿ ಒಂದೇ ತರದ PSU ಬ್ಯಾಂಕ್ ಸ್ಟಾಕ್ಸ್ ಇರಲೇಬಹುದು. ಇದರಿಂದ ಇನ್ವೆಸ್ಟರ್ಸ್ಗೆ ನಾವು ಬೇರೆ ಬೇರೆ ಐಡಿಯಾಸ್ ಮೇಲೆ ದುಡ್ಡು ಹಾಕಿದೀವಿ ಅಂತ ಅನ್ಕೊಳ್ತಾರೆ. ಆದ್ರೆ ನಿಜವಾಗ್ಲೂ ನೀವು ನೋಡಿದಾಗ ಎರಡೂ ಫಂಡ್ಸ್ ಗಳಲ್ಲೂ ಹೆಚ್ಚು ಕಡಿಮೆ ಒಂದೇ ತರದ ಸ್ಟಾಕ್ಸ್ ಇರುತ್ತೆ. ಇದೊಂದು ಹಲವು ಇನ್ವೆಸ್ಟರ್ಸ್ ಯಾರೆಲ್ಲ ಇರ್ತಾರೆ ಅಲ್ವಾ, ಅವ್ರಿಗೆ ಬೀಳುವಂತಹ ಬಲೆ. ಬೇಸಿಕಲಿ ನಂಬರ್ಸ್ ನೋಡಿದ್ರೆ ತಲೆ ತಿರುಗತ್ತೆ. 2023ರಲ್ಲಿ ಥೆಮೆಟಿಕ್ ಫಂಡ್ಸ್ಗೆ ಬಂದ ಒಟ್ಟು ಹಣವನ್ನ ನೀವು ನೋಡಿದಾಗ 30,840 crores. 2024ರಲ್ಲಿ ಅದು 4 ಪಟ್ಟು ಹೆಚ್ಚಾಗಿತ್ತು. ಅಂದ್ರೆ 1,40,132 ಕೋಟಿ. ಇದು ಲಾರ್ಜ್, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳ ಅಂದ್ರೆ ಎಲ್ಲವನ್ನು ಒಟ್ಟು ಸೇರಿಸಿದ್ರು ಅದಕ್ಕಿಂತ ಹೆಚ್ಚು. ಇದರಿಂದ ಆಗ್ತಿದ್ದು ಏನು ಅಂತಂದ್ರೆ ಇನ್ವೆಸ್ಟರ್ಸ್ ತಮ್ಗೆ ಬೇರೆ ಬೇರೆ ಆಯ್ಕೆಗಳಿಗೆ ಬರ್ತಿದ್ವಿ ಅನ್ನೋ ಭ್ರಮೆಯಲ್ಲಿ ಹಲವು ಒಂದು ಥೆಮೆಟಿಕ್ ಫಂಡ್ಸ್ ಗಳಲ್ಲಿ ದುಡ್ಡು ಹಾಕ್ತಿದ್ರು. ಆದ್ರೆ ಕೊನೆಗೆ ನೋಡಿದ್ರೆ ಅವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಒಂದೇ ತರದ ಸ್ಟಾಕ್ಸ್ ಅನ್ನ ಕೊಂಡ್ಕೊಳ್ತಾ ಇದ್ರು. ಈಗ ಸೆಬಿ ಇದನ್ನೇ ನಿಲ್ಲಿಸೋದಕ್ಕೆ ಹೊರಟಿರೋದು. ಅವರ ಹೊಸ ಐಡಿಯಾ ಏನ್ ಗೊತ್ತಾ, ಒಂದೇ ಫಂಡ್ ಹೌಸ್ ನ ಯಾವುದೇ ಅಂದ್ರೆ 2 ಥೆಮೆಟಿಕ್ ಅಥವಾ ಸೆಕ್ಟರ್ ಫಂಡ್ಸ್ ಗಳ ಸ್ಟಾಕ್ಸ್ ನೀವು ನೋಡಿದಾಗ 50% ಗಿಂತ ಹೆಚ್ಚು ಒಂದೇ ರೀತಿ ಇರಬಾರ್ದು ಅಂತ. ವ್ಯಾಲ್ಯೂ ಫಂಡ್ ವರ್ಸಸ್ ಕಾಂಟ್ರಾ ಫಂಡ್ ಎರಡಕ್ಕೂ ಕೂಡ ಒಂದು ಅವಕಾಶ ಇದೆ. ಈಗ 2017ರಲ್ಲಿ ಸೆಬಿ ಒಂದು ವಿಚಿತ್ರ ರೂಲ್ ಅನ್ನ ತಂದಿತ್ತು. ಒಂದು ಫಂಡ್ ಹೌಸ್ ಒಂದು ವ್ಯಾಲ್ಯೂ ಫಂಡ್ ಅನ್ನ ಇಡಬಹುದು, ಇಲ್ಲ ಅಂತಂದ್ರೆ ಕಾಂಟ್ರಾ ಫಂಡ್ ಅನ್ನ ಇಡಬಹುದು. ಎರಡನ್ನೂ ಕೂಡ ಇಡೋ ಹಾಗಿರ್ಲಿಲ್ಲ ಅಂತ. ಥಿಯರಿ ಪ್ರಕಾರ ನೋಡೋದಾದ್ರೆ ಇವೆರಡು ಕಡಿಮೆ ಬೆಲೆಗೆ ಸಿಗ್ತಿರೋ ಸ್ಟಾಕ್ಸ್ ಗಳಲ್ಲೇ ಇನ್ವೆಸ್ಟ್ ಮಾಡುತ್ತೆ. ಆದ್ರೆ ವ್ಯಾಲ್ಯೂ ಫಂಡ್ಸ್ ಕಂಪನಿಯ ಒಂದು ಫಂಡಮೆಂಟಲ್ಸ್ ನ ನೋಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ, ಕಾಂಟ್ರಾ ಫಂಡ್ಸ್ ಮಾರ್ಕೆಟ್ ನ ಟ್ರೆಂಡ್ ಗೆ ವಿರುದ್ಧವಾಗಿ ಹೋಗೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಆಚರಣೆಗಳಲ್ಲಿ ಎರಡೂ ಫಂಡ್ಸ್ ಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದೇ ತರದ ಸ್ಟಾಕ್ಸ್ ಇರ್ತಾ ಇತ್ತು. ಬಹುಶಃ ಅದಕ್ಕೋಸ್ಕರನೇ ಸೆಬಿ ಈ ಒಂದು ಕನ್ಫ್ಯೂಷನ್ ಅನ್ನ ತಪ್ಪಿಸ್ಬೇಕು ಅಂತ ಎರಡನ್ನ ಒಂದಾಗಿಸ್ತಿರೋದು. ಆದ್ರೆ ಈಗ ಸೆಬಿ ಇವೆರಡನ್ನೂ ಕೂಡ ಬೇರೆ ಬೇರೆ ಇಡೋದ್ರಲ್ಲಿ ಪ್ರಯೋಜನವನ್ನ ನೋಡ್ತಾ ಇದೆ. ಹಾಗಾಗಿ ಫಂಡ್ ಹೌಸ್ ಗಳನ್ನ ನೀವು ನೋಡಿದಾಗ ಈ ಎರಡರಲ್ಲೂ ಕೂಡ ಒಂದೊಂದನ್ನ ಇಟ್ಕೊಳ್ಳೋದಕ್ಕೆ ಮತ್ತೆ ಬಿಡೋದಕ್ಕೆ ಪ್ಲಾನ್ ಮಾಡ್ತಿದೆ. ಒಂದೇ ಕಂಡೀಷನ್, ಎರಡು ಫಂಡ್ ಗಳ ಪೋರ್ಟ್ಫೋಲಿಯೋ ನೀವು ನೋಡಿದಾಗ 50% ಗಿಂತ ಹೆಚ್ಚು ಒಂದೇ ತರ ಇರಲೇಬಾರದು. ಸದ್ಯಕ್ಕೆ ಮಾರ್ಕೆಟ್ ನಲ್ಲಿ ಇರೋದು 3ನೇ ಕಾಂಟ್ರಾ ಫಂಡ್ಸ್. ಬೇಸಿಕಲಿ ಈ ಸಂಖ್ಯೆ ಇನ್ ಮುಂದೆ ಹೆಚ್ಚಾಗಬಹುದೇನೋ. ಎರಡನೇದು, ಉಳಿದ ಭಾಗವನ್ನ ಬಳಸೋದು. ಸೆಬಿಯ ನಿಯಮಗಳ ಪ್ರಕಾರ ನೋಡಿದಾಗ ಒಂದು ಫಂಡ್ ನ ನಿರ್ದಿಷ್ಟ ಪ್ರಮಾಣದ ಹಣ ಇರುತ್ತೆ ಗೊತ್ತಾ, ಅದರ ಮುಖ್ಯ ಉದ್ದೇಶಕ್ಕೆ ಬಳಸ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಕ್ವಿಟಿ ಫಂಡ್ ಕನಿಷ್ಠ 65% ಹಣವನ್ನ ಈಕ್ವಿಟೀಸ್ ಅಲ್ಲೇ ಹಾಕ್ಲೇಬೇಕು. ಇನ್ನು ಫಂಡ್ ನ ಉಳಿದ ಹಣ ಏನಿರುತ್ತೆ ಅಲ್ಲ, ಅದರ ಒಂದು ರೆಸಿಡ್ಯೂಯಲ್ ಪೋರ್ಷನ್ ಅಲ್ಲಿ ಹಾಕೊಳ್ಬಹುದು. ಈಗ ಅದನ್ನೆಲ್ಲ ಏನ್ ಮಾಡ್ಬೇಕು ಅಂತ ಸೆಬಿ ಇಲ್ಲಿವರೆಗೂ ಕೂಡ ಸರಿಯಾಗಿ ಹೇಳಿರಲಿಲ್ಲ. ಈಗ ಆ ಗ್ಯಾಪ್ ಅನ್ನ ತುಂಬಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, REITs ಮತ್ತೆ INVITs ನ ನೀವು ನೋಡಿದಾಗ ಇವುಗಳಲ್ಲಿ ದುಡ್ಡು ಹಾಕ್ಬೋದಾ ಇಲ್ವಾ ಅಂತ ಫಂಡ್ ಮ್ಯಾನೇಜರ್ಸ್ಗೆ ಗ್ಯಾರಂಟಿ ಇರಲಿಲ್ಲ. ಯಾಕೆ ಅಂತಂದ್ರೆ ಇವುಗಳಲ್ಲಿ ರಿಸ್ಕ್ ಜಾಸ್ತಿ ಅಲ್ವಾ. ಆದ್ರೆ ಈಗ ಸೆಬಿ ಹೆಚ್ಚಿನ ಸ್ಕೀಮ್ಸ್ ಗಳ ಉಳಿದ ಹಣವನ್ನ ಇಂತಹ ಫಂಡ್ಸ್ ಗಳಲ್ಲಿ ಹಾಕೋದಕ್ಕೆ ಸ್ಪಷ್ಟವಾಗಿ ಅವಕಾಶ ಕೊಡಬಹುದು. ಆದ್ರೆ ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಡೆಟ್ ಫಂಡ್ಸ್ ತರದ ಕೆಲವು ಫಂಡ್ಸ್ ಗಳಿಗೆ ಈ ಅವಕಾಶ ಇರೋದೇ ಇಲ್ಲ. ಮೂರನೇದು, ಡೆಟ್ ಫಂಡ್ ಕ್ಯಾಟಗರೀಸ್ ಗಳಲ್ಲಿ ಆಗ್ತಿರೋ ಬದಲಾವಣೆಗಳು. ಸೆಬಿ ಡೆಟ್ ಫಂಡ್ಸ್ ಗಳಿಗೆ ಒಂದು ಹೊಸ ರೂಪ ಕೊಡೋದಕ್ಕೆ ಹೊರಟಿದೆ. ಲಿಕ್ವಿಡ್, ಲೋ ಡ್ಯೂರೇಷನ್, ಅಲ್ಟ್ರಾ ಶಾರ್ಟ್, ಹೀಗೆ ಕನ್ಫ್ಯೂಸ್ ಮಾಡೋ ಹೆಸರುಗಳಿಂದ ನಿಮ್ಗೆ ಎಂದಾದ್ರೂ ಕೂಡ ತಲೆ ಬಿಸಿ ಆಯ್ತು ಅಂತಂದ್ರೆ ಸೆಬಿ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತಾನೆ ಸರಿಪಡಿಸೋದಕ್ಕೆ ಇವಾಗ ಹೊರಟಿರೋದು. ಹೆಚ್ಚು ಸ್ಪಷ್ಟವಾಗಿರೋ ಹೆಸರು. ಇನ್ನು ಮುಂದೆ ಲೋ ಡ್ಯೂರೇಷನ್ ತರದ ಈ ಕನ್ಫ್ಯೂಸ್ ಆಗಿರೋ ಹೆಸರುಗಳ ಬದಲು ಸ್ಟ್ಯಾಂಡರ್ಡೈಸ್ ಟರ್ಮ್ಸ್ ಅನ್ನ ಬಳಸಲಾಗುತ್ತೆ. ಉದಾಹರಣೆಗೆ 1 ರಿಂದ 3 ವರ್ಷದ ಮೆಚುರಿಟಿ ಇರೋ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಎಲ್ಲಾ ಸ್ಕೀಮ್ಸ್ ಗಳನ್ನ ಒಂದೇ ರೀತಿ ಶಾರ್ಟ್ ಟರ್ಮ್ ಫಂಡ್ಸ್ ಅಂತ ಕರೆಯಲಾಗುತ್ತೆ. ಹೊಸ ಡೆಟ್ ಫಂಡ್ಸ್ ನೀವು ನೋಡಿದಾಗ ಈಗ ಸೆಬಿ ಸೆಕ್ಟ್ರಲ್ ಡೆಟ್ ಸ್ಕೀಮ್ಸ್ ಗಳಿಗೂ ಕೂಡ ಅವಕಾಶ ಕೊಡೋದಕ್ಕೆ ಬಯಸ್ತಿದೆ. ಅಂದ್ರೆ ನೀವು ಕೇವಲ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳ ಒಂದು ಬಾಂಡ್ಸ್ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ನ ಬಾಂಡ್ಸ್ ಮೇಲೆ ಮಾತ್ರ ಫೋಕಸ್ ಮಾಡೋ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ನಾಲ್ಕನೇದು, ಸೊಲ್ಯೂಷನ್ ಓರಿಯೆಂಟೆಡ್ ಮತ್ತೆ ಇತರ ಸ್ಕೀಮ್ಸ್ ನೀವು ನೋಡಿದಾಗ ರಿಟೈರ್ಮೆಂಟ್ ಪ್ಲಾನ್ಸ್ ಅಥವಾ ಮಕ್ಕಳ ಒಂದು ವಿದ್ಯಾಭ್ಯಾಸ ಏನಿರದೆ ಗೊತ್ತಾ, ಆ ಒಂದು ಫಂಡ್ಸ್ ಗಳಂತಹ ನಿರ್ದಿಷ್ಟ ಗುರಿಗಳಿಗಾಗಿ ಇರುವಂತಹ ಸ್ಕೀಮ್ಸ್ ಗಳು. ಸೆಬಿ ಇಲ್ಲಿ ಹೆಚ್ಚು ಫ್ಲೆಕ್ಸಿಬಿಲಿಟಿ ತಗೊಂಬರ್ಬೇಕು ಅಂತ ಬಯಸ್ತಾ ಇರೋದು. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಮಕ್ಕಳ ಕಾಲೇಜ್ ವಿದ್ಯಾಭ್ಯಾಸ ಏನಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿದ್ರೆ ನಿಮ್ಮ ಮಗುಗೆ ವಯಸ್ಸಿಗೆ ತಕ್ಕ ಹಾಗೆ ನೀವು ರಿಸ್ಕ್ ತಗೊಳ್ಳುವಂತಹ ಸಾಮರ್ಥ್ಯ ಬೇರೆ ಬೇರೆ ಇರಬಹುದು. ಅದಕ್ಕೆ ಸೆಬಿ ಚೈಲ್ಡ್ ಎಜುಕೇಶನ್ ಫಂಡ್ ಅಂದ್ರೆ ಈಕ್ವಿಟಿ ಓರಿಯೆಂಟೆಡ್ ಮತ್ತೆ ಚೈಲ್ಡ್ ಎಜುಕೇಶನ್ ಗೆ ತಕ್ಕ ಹಾಗೆ ಹೈಬ್ರಿಡ್ ತರದ ಒಂದು ಕ್ಯಾಟಗರೀಸ್ ಅನ್ನ ತಗೊಂಬಂದ್ ಕೊಡ್ತಿದೆ. ಇದರಿಂದ ನೀವು ನಿಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕ ಹಾಗೆ ಸ್ಕೀಮ್ಸ್ ನ ಆಯ್ಕೆ ಮಾಡ್ಕೊಳ್ಬಹುದು. ಹಾಗೆ ಸೆಬಿ ಇನ್ವೆಸ್ಟರ್ಸ್ ಯಾರೆಲ್ಲ ಇರ್ತಾರೆ ಅಲ್ವಾ, ಅಂದ್ರೆ ನಿಮ್ಗೆ ಇನ್ನಷ್ಟು ಆಯ್ಕೆ ನೋಡ್ಕೊಳ್ಳೋದಕ್ಕೆ ಈಗ ಒಂದು ಪೂರ್ತಿ ಹೊಸ ಕ್ಯಾಟಗರಿಯನ್ನೇ ತಗೊಂಬಂದ್ ಕೊಡ್ತಾ ಇದೆ. ಲೈಫ್ ಸೈಕಲ್ ಅಥವಾ ಟಾರ್ಗೆಟ್ ಡೇಟ್ ಫಂಡ್ಸ್ ಅಂತ ಹೇಳ್ತೀವಿ. ಒಂದ್ಸತಿ ಯೋಚನೆ ಮಾಡಿ, ನೀವು ಒಂದು ನಿರ್ದಿಷ್ಟ ವರ್ಷವನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ, ಅದಕ್ಕೆ ತಕ್ಕ ಹಾಗೆ ಇನ್ವೆಸ್ಟ್ ಮಾಡ್ತಿರ್ತೀರಾ. ಬಹುಶಃ ನೀವು 2040 ಹೊತ್ತಿಗೆ ರಿಟೈರ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ.
ಅಥವಾ 2035ರಲ್ಲಿ ನಿಮ್ಮ ಮಗುವಿನ ಕಾಲೇಜ್ ವಿದ್ಯಾಭ್ಯಾಸ ಏನಿರುತ್ತೆ ಅದರ ಉಳಿತಾಯವನ್ನು ಕೂಡ ಮಾಡ್ತಿರ್ಬೋದು. ಆದ್ರೆ ಪ್ರತಿ ವರ್ಷ ನಿಮ್ಮ ಅಸೆಟ್ ಅಲೋಕೇಶನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡವೇ ಬೇಡ. ಇಂತಹ ಸನ್ನಿವೇಶಕ್ಕೆ ಸರಿ ಹೊಂದುವಂತಹ ಪ್ರಾಡಕ್ಟ್ ಇದೆಯಾ ಅಂತ ಯೋಚನೆ ಮಾಡ್ಬೋದು. ಸೆಬಿ ಈಗ ಸೊಲ್ಯೂಷನ್ ಓರಿಯೆಂಟೆಡ್ ಲೈಫ್ ಸೈಕಲ್ ಫಂಡ್ ಆಫ್ ಫಂಡ್ಸ್ ಅಂತ ಅವಕಾಶ ಕೊಡೋದಕ್ಕೂ ಕೂಡ ಹೊರಟಿದೆ. ಇವುಗಳಲ್ಲಿ ನೀವು ನೋಡಿದಾಗ ನಿರ್ದಿಷ್ಟವಾಗಿ ಟಾರ್ಗೆಟ್ ಡೇಟ್ಸ್ ಅಥವಾ ಲಾಕ್ ಇನ್ಸ್ ಕೂಡ ಇದ್ದೇ ಇರತ್ತೆ. ನೀವು ನಿಮ್ಮ ಗುರಿನ ಸ್ಪಷ್ಟ ಮಾಡ್ಕೊಂಡ್ರಿ ಅಂತಂದ್ರೆ ವರ್ಷದ ಆಧಾರದ ಮೇಲೆ ಒಂದು ಫಂಡ್ ಅನ್ನ ಆಯ್ಕೆ ಮಾಡ್ತೀರಿ. ಆ ಫಂಡ್ ಬೇರೆ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಮತ್ತೆ ನಿಮ್ಮ ಗುರಿಯ ದಿನಾಂಕ ಹತ್ರ ಬರ್ತಿದ್ದ ಹಾಗೆ ಅದು ತನ್ನಷ್ಟಕ್ಕೆ ತಾನೇ ಇನ್ವೆಸ್ಟ್ಮೆಂಟ್ ನ ಒಂದು ಮಿಕ್ಸ್ ಏನಿರುತ್ತೆ ಅಲ್ವಾ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಒಂದು ಉದಾಹರಣೆ ಪ್ರಕಾರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ 2025ರಲ್ಲಿ ನೀವು 15 ವರ್ಷದಲ್ಲಿ ರಿಟೈರ್ ಆಗ್ಬೇಕು ಅಂತ ಅನ್ಕೊಂಡು ರಿಟೈರ್ಮೆಂಟ್ ಲೈಫ್ ಸೈಕಲ್ ಅನ್ನ 2040ರಲ್ಲಿ ಇನ್ವೆಸ್ಟ್ ಮಾಡ್ತಿರ್ತೀರಿ. ಶುರುವಿನಲ್ಲಿ ನೀವು ನೋಡಿದಾಗ ಫಂಡ್ ಮ್ಯಾನೇಜರ್ ಹೆಚ್ಚು ಲಾಭಕ್ಕೋಸ್ಕರ ಈಕ್ವಿಟಿಯಲ್ಲಿ ಹೆಚ್ಚು ಹಣವನ್ನ ಹಾಕ್ತಾರೆ. ಯಾಕೆ ಅಂತಂದ್ರೆ ನಿಮ್ಮ ರಿಟೈರ್ಮೆಂಟ್ಗೆ ಇನ್ನೂ ತುಂಬಾ ಸಮಯ ಇದೆ ಅಂತ. ಇನ್ನು ಈಕ್ವಿಟಿ ಮಾರ್ಕೆಟ್ಸ್ ಟೆಂಪ್ರರಿ ಆಗಿ ಬಿದ್ದೋಯ್ತು ಅಂದ್ರೂ ರಿಕವರ್ ಆಗೋದಕ್ಕೆ ನಿಮ್ಗೆ ಸಾಕಷ್ಟು ಸಮಯ ಇರುತ್ತೆ. ಆಮೇಲೆ ನೀವು ನೋಡಿದಾಗ ಅಂದ್ರೆ ರಿಟೈರ್ಮೆಂಟ್ ಹತ್ರ ಬರ್ತಿದ್ದ ಹಾಗೆ ಫಂಡ್ ಮ್ಯಾನೇಜರ್ ನಿಧಾನವಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಹೈಬ್ರಿಡ್ ಫಂಡ್ಸ್ಗೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಕೊನೆಗೆ ನೀವು ನೋಡಿದಾಗ ಡೆಟ್ ಫಂಡ್ಸ್ಗೆ ಶಿಫ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ನಿಮ್ಮ ರಿಟೈರ್ಮೆಂಟ್ ಸಮಯದಲ್ಲಿ ಮಾರ್ಕೆಟ್ ನಲ್ಲಿ ಆಗುವಂತಹ ಸಡನ್ ಏರಿಳಿತಗಳು ಏನೆಲ್ಲ ಇರುತ್ತೆ ಅದರಿಂದ ರಕ್ಷಿಸೋದಕ್ಕೆ. ಈ ಫ್ರೇಮ್ ವರ್ಕ್ ನ ನೀವು ನೋಡಿದಾಗ ಈಗಾಗಲೇ ಅಮೆರಿಕದಲ್ಲಿ ಸಾಮಾನ್ಯ ಆಗೋಗಿದೆ ಬಿಡಿ. ಮತ್ತೆ ಸೆಬಿ ಈ ಒಂದು ಇನೋವೇಷನ್ ಏನಿದೆ ಅದನ್ನ ಭಾರತದಲ್ಲಿ ತರಬೇಕು ಅಂತಾನು ಕೂಡ ಹೋರಾಡ್ತಾ ಇದೆ. ಇದನ್ನ ನೋಡಿದಾಗ ಹಲವರಿಗೆ ಒಂದು ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ಏನಿದೆ ಅಲ್ವಾ ಅದು ತುಂಬಾನೇ ಸುಲಭ ಅಂತ ಮಾಡ್ಕೋಬಹುದು. ಇನ್ನು ಹಲವು ಆಯ್ಕೆಗಳಿಂದ ತಲೆ ಕೆಡಿಸ್ಕೊಳ್ಳೋ ಬದಲು ಈ ಒಂದು ಇನ್ವೆಸ್ಟರ್ಸ್ ಯಾರೆಲ್ಲ ಇರ್ತಾರೆ ಅಲ್ವಾ ಅವರು ಸುಮ್ನೆ ತಮ್ಮ ಗುರಿಯನ್ನ ವರ್ಷಕ್ಕೆ ಸರಿ ಹೊಂದೋ ಹಾಗೆ ಫಂಡ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು, ಇನ್ವೆಸ್ಟ್ ಮಾಡಬಹುದು, ಮತ್ತೆ ಉಳಿದದನ್ನ ಫಂಡ್ಗೆ ಬಿಟ್ಬಿಡ್ಬಹುದು. ಮ್ಯೂಚುವಲ್ ಫಂಡ್ಸ್ ಮೂಲಕ ನಾವು ನೋಡೋದಾದ್ರೆ ವೆಲ್ತ್ ಬಿಲ್ಡಿಂಗ್ ಅಂತ ನಂಬಿಕೆ ಇಟ್ಕೊಳ್ಬಹುದು. ಆದ್ರೆ ನಿರ್ಧಾರ ತೆಗೆದುಕೊಳ್ಳೋ ಹೊರೆಯಿಂದ ಬಳಲ್ತಿರೋ ಎಲ್ರಿಗೂ ಕೂಡ ಈ ಒಂದು ಇನೋವೇಷನ್ ಏನಿದೆ ಅಲ್ವಾ ಅದನ್ನ ಒಂದು ಜೀವನವನ್ನ ಇನ್ನೂ ಕೂಡ ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರ ಹಾಗೆ ಮಾಡತ್ತೆ. ಬಹುಶಃ ವೆಲ್ತ್ ಅಡ್ವೈಸರಿ ಬಿಸ್ನೆಸ್ ಅನ್ನ ಪೂರ್ತಿಯಾಗಿ ಬದಲಾಯಿಸತ್ತೆ ನೋಡಿ. 2017 ಮತ್ತೆ 25ರ ನಡುವೆ ನಾವು ನೋಡಿದಾಗ ಒಂದು ನಿರಂತರವಾದ ಚೇಂಜ್ ಆಗಿದೆ. ಈಗ ಮ್ಯೂಚುವಲ್ ಫಂಡ್ ನಿಯಮಗಳು ಒಂದೇ ರೀತಿ ಇರೋದಿಲ್ಲ ಅಲ್ವಾ, ಅವು ಮಾರ್ಕೆಟ್ ಜೊತೆ ಬದಲಾಗ್ತಾನೆ ಇರುತ್ತೆ. 2017ರಲ್ಲಿ ನೀವು ನೋಡಿದಾಗ ಸೆಬಿ ಒಂದು ದೊಡ್ಡ ಕ್ಲೀನ್ ಅಪ್ ಮಾಡ್ತು. ಆಗ ಹಾಕಿದ ಒಂದು ಫೌಂಡೇಶನ್ ಮೇಲೆ ಈಗ ಅದು ಸಣ್ಣ ಸಣ್ಣ ಬದಲಾವಣೆಗಳನ್ನ ಸೇರಿಸ್ತಿದೆ. ಅದೊಂದು ಒಳ್ಳೆ ವಿಷಯ. ಅಂದ್ರೆ ಈಗ ನೀವು ರೆಗ್ಯುಲೇಟರ್ ಅನ್ನ ತಗೊಳ್ಳಿ, ಕಾಲಕ್ಕೆ ತಕ್ಕ ಹಾಗೆ ಹೇಗೆ ಸ್ಪಂದಿಸ್ತಾರೆ ಅಂತ ತೋರ್ಸತ್ತೆ. ಸದ್ಯಕ್ಕೆ ಇವು ಕೇವಲ ಪ್ರಪೋಸಲ್ಸ್ ಮಾತ್ರ, ಅಂತಿಮ ನಿಯಮಗಳು ಖಂಡಿತವಾಗ್ಲೂ ಅಲ್ಲ. ಇವು ಬದಲಾಗಬಹುದು. ಅಂದ್ರೆ ನೀವೇನಾದ್ರೂ ಕೊನೆಗೆ ಏನನ್ನ ಚೇಂಜ್ ಮಾಡಿದ್ರು ಅದು ಸೆಬಿಯ 2017ರ ಕ್ಲೀನ್ ಅಪ್ ಅಂತ ಗೊತ್ತಾಗತ್ತೆ. ಇದು ಮಾಡಿರೋದು ಇನ್ನು ಕೆಲಸಗಳನ್ನ ತುಂಬಾ ಬೆಟರ್ ಮಾಡ್ತಿದೆ ಅನ್ನೋದು ಕೂಡ ಇಲ್ಲಿ ತಿಳಿದು ಬರುತ್ತೆ. ಅಂದ್ರೆ ಒಂದು ಸ್ಪಷ್ಟತೆಯನ್ನ ಉಳಿಸ್ಕೊಂಡು ಉದ್ಯಮಕ್ಕೆ ಹೆಚ್ಚು ಅರ್ಥಪೂರ್ಣವಾಗಿ ಬೆಳೆಯೋದಕ್ಕೆ ಇವರು ಜಾಗ ಮಾಡ್ಕೊಡ್ತಿದ್ದಾರೆ ನೋಡಿ. ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್. ಟಿಡ್ಬಿಟ್ಸ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಂಬರೋಣ. ನಂಬರ್ 1, ಸ್ಟಾರ್ಗೇಟ್ ನೆನಪಿದೆಯಾ? ಅದು ಈಗ ಒಹಾಯೋದ ಒಂದು ಸಣ್ಣ ಡೇಟಾ ಸೆಂಟರ್ ನೊಂದಿಗೆ ಶುರುವಾಗ್ತದೆ. ಆ ಒಂದು ಹೈ ವೋಲ್ಟೇಜ್ ವೈಟ್ ಹೌಸ್ ಲಾಂಚ್ ಆದ 6 ತಿಂಗಳ ನಂತರ ಸ್ಟಾರ್ಗೇಟ್ ಅಂದ್ರೆ ಓಪನ್ ಎಐ ಸಾಫ್ಟ್ ಬ್ಯಾಂಕ್ ಒಂದು ಜಾಯಿಂಟ್ ವೆಂಚರ್ ಶುರುವಾಗಿರೋದು. ಒಂದೇ ಒಂದು ಡೀಲ್ ಕೂಡ ಕಂಪ್ಲೀಟ್ ಮಾಡಿಲ್ಲ. ಎಲ್ಲಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಮೂಲಭೂತ ವಿಷಯಗಳಲ್ಲೇ ಎರಡು ಕಡೆಯವರು ಕೂಡ ಸಿಕ್ಕಾಕೊಂಡಿದ್ದಾರೆ. ಅಂದ್ರೆ ಆನ್ ಪೇಪರ್ ವರ್ಕ್ ನ ನೀವು ನೋಡಿದಾಗ ಸ್ಟಾರ್ಗೇಟ್ ಇನ್ನೂ ಕೂಡ 2029ರ ಹೊತ್ತಿಗೆ 10 ಗಿಗಾವಾಟ್ ಕೆಪಾಸಿಟಿ ಗುರಿಯನ್ನ ಹೊಂದ್ಕೊಂಡಿದೆ. ಆದ್ರೆ ಇಲ್ಲಿವರೆಗಿನ ಒಂದು ರಿಯಾಲಿಟಿ ನೀವು ನೋಡಿದಾಗ ಒಂದು ಪೈಲಟ್ ಡೇಟಾ ಸೆಂಟರ್ನ ಅಂದ್ರೆ ಬಹುಶಃ ಈ ವರ್ಷದ ಕೊನೆಯ ಹೊತ್ತಿಗೆ ಇವರು ಇದನ್ನ ಕಂಪ್ಲೀಟ್ ಮಾಡಬಹುದು. ಎರಡನೇದು, ಲಿಕ್ಕರ್ ಬ್ರಾಂಡ್ಸ್ ಗಳಿಗೆ ಹೊಸ ರಿಸಲ್ಟ್ ಸೀಸನ್ಸ್ ಬಂದಿದೆ. ಅಂದ್ರೆ ಯುನೈಟೆಡ್ ಬ್ರೀವರೀಸ್ ನ ನೀವು ನೋಡಿದಾಗ ಜೂನ್ ಕ್ವಾರ್ಟರ್ಸ್ಗೆ ಅಂದ್ರೆ 184 ಕೋಟಿ ನೆಟ್ ಪ್ರಾಫಿಟ್ ನ ಪೋಸ್ಟ್ ಮಾಡ್ತಿದೆ. ಇದು 5.9% ಇಯರ್ ಆನ್ ಇಯರ್ ಹೆಚ್ಚಳ. ಆದ್ರೆ ರೆವಿನ್ಯೂನ ನೀವು ನೋಡಿದಾಗ 7.4% ಬಿದ್ದೋಗಿದೆ. ಇದಕ್ಕೆ ಕಾರಣ ಕಳೆದ ವರ್ಷದ ಎಲೆಕ್ಷನ್ ಪ್ರಭಾವಿತ Q1 ನ ಒಂದು ಹೈ ಬೇಸ್. ಹಾಗಿದ್ರೂ ವಾಲ್ಯೂಮ್ಸ್ 11% ಹೆಚ್ಚಾಗಿದೆ ಅಂತ. ಮತ್ತೆ ಪ್ರೀಮಿಯಂ ಬೀರ್ ಬೆಳವಣಿಗೆನ ನೀವು ನೋಡಿದಾಗ ಮುನ್ನಡೆಸ್ತಿದೆ. ಇದು ಕಿಂಗ್ಫಿಶರ್ ಅಲ್ಟ್ರಾ, ಅಮ್ಯಾಸ್ಟಲ್ ಗ್ರ್ಯಾಂಡಿ ಮತ್ತೆ ಹಯಾಕಿನ್ ಸಿಲ್ವರ್ ನೇತೃತ್ವದಲ್ಲಿ ಈ ಸೆಗ್ಮೆಂಟ್ ನೀವು ನೋಡಿದಾಗ 46% ಬೆಳೆದೋಗಿದೆ. ಕೊನೆಯ ಟಿಡ್ಬಿಟ್, 1 ತಿಂಗಳ ಹಿಂದೆ ನೀವು ನೋಡಿದಾಗ ಇಂಡಿಯಾ ಯುಕೆ FTA ಮಾತುಕತೆಗಳನ್ನ ನಡೆಸ್ತಾ ಇದ್ವು ಬ್ರೀವಿಂಗ್ ಅಲ್ಲಿ. ಈಗ ಭಾರತ ಮತ್ತೆ ಯುಕೆ ನಾಳೆ ಅಂದ್ರೆ ಜುಲೈ 24, 2025 ಒಂದು ಲ್ಯಾಂಡ್ ಮಾರ್ಕ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಒಂದಿಗೆ ಸೈನ್ ಹಾಕಬೇಕು ಅಂತ ಸಿದ್ಧರಾಗಿದ್ದಾರೆ. ಪ್ರಧಾನಿ ಮೋದಿ ಅವರು ಲಂಡನ್ ಭೇಟಿಯ ಸಮಯದಲ್ಲಿ ಇದನ್ನ ನಡೆಸಿದ್ರು. ಈಗ ಈ ಡೀಲ್ ನ ನೀವು ನೋಡಿದಾಗ ಟ್ಯಾರಿಫ್ ರಿಡಕ್ಷನ್ ಜೊತೆಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಮತ್ತೆ ಪ್ರೊಫೆಷನಲ್ಸ್ಗೆ ಇಂಪ್ರೂವ್ಡ್ ಆದ ಮೊಬಿಲಿಟಿಯನ್ನ ಪ್ರಾಮಿಸ್ ಮಾಡುತ್ತೆ. ಇನ್ನು ಬೈಲ್ಯಾಟ್ರಲ್ ಟ್ರೇಡ್ ಮತ್ತೆ ಎಕನಾಮಿಕ್ ಟೈಸ್ ಗಳನ್ನ ಬೂಸ್ಟ್ ಮಾಡೋದು ಇದರ ಒಂದು ಗುರಿ.
ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್ಸ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ನೀವು ಯಾವ ವಿಡಿಯೋಸ್ನು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋಲಿ ಸಿಕ್ಕಣ. ಅಲ್ಲಿ ತನಕ ಟೇಕ್ ಕೇರ್.